ಯಾರು ಗೆಲ್ಲಬಹುದು ಅಂತ ಅನಿಸ್ತಾ ಇದೆ ಅಂತೇಳಿ? ಗಿಲ್ಲಿನೇ ಟ್ರೂ ಎಂಟರ್ಟೈನರ್. ನಾನು ಒಳಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಹೋದಾಗ್ಲೂ ನನಗೆ ಇದ್ದಿದ್ದು ಒಂದೇ ಹೆಸರು ತಲೆಯಲ್ಲಿ, ಅದು ಗಿಲ್ಲಿ. ಮತ್ತೆ ಹೊರಗೆ ಬಂದ್ಮೇಲೆ ನಾನು ಎಕ್ಸ್ಪೀರಿಯನ್ಸ್ ಮಾಡಿ ಮನೆಯಿಂದ ಒಳಗೆ ಹೇಳ್ತಾ ಇರೋದು ಗಿಲ್ಲಿ ಅಂತಾನೆ. ಇನ್ನರ್ ಅಂತ ಹೇಳಿದ್ರೆ ಬೇರೆ ಕ್ವೆಶ್ಚನೇ ಇಲ್ಲ, ಅದು ಗಿಲ್ಲಿನೇ. ಬಿಗ್ ಬಾಸ್ ಹೊರಗೆ ನಾನು ಹೆಂಗೆ ಬಂದಿದ್ದು ನನಗೆ ಗೊತ್ತಿಲ್ಲ, ನಾನೇ ಗೆಲ್ಬೇಕಿತ್ತು. ನನ್ನ ಬಿಟ್ಟು ಯಾರು ಡಿಸರ್ವಿಂಗ್ ಇದ್ದಾರೆ ಅಂತ ನಂಗೆ ಯಾರು ಅನ್ಸತ್ತಿಲ್ಲ ರೀ. ನಾನೇ ಡಿಸರ್ವಿಂಗ್ ಇದ್ದೆ, ನಾನೇ ಗೆಲ್ಬೇಕಿತ್ತು ಅಂತ ಇತ್ತು ರೀ. ಅಲ್ಲಿರೋ ಕಂಟೆಸ್ಟೆಂಟ್ಗಳಲ್ಲಿ ಗಿಲ್ಲಿ ಏನು ಮಾಡತ್ತಾನೆ ನಗ್ಸದೆ ಏನು ಗೆದ್ಬಿಡ್ತಾರ, ಕಪ್ ಕೊಟ್ಬಿಡ್ತಾರ. ನಂಗಂತ ಯಾರು ಡಿಸರ್ವಿಂಗ್ ಇದ್ದಾರೆ ಅಂತ ಅನ್ಸತಾನೆ ಇಲ್ಲ. ನಾನು ಹೆಂಗೆ ಹೊರಗೆ ಬಂದಿನಿ ಅಂತಲೂ ಗೊತ್ತಿಲ್ಲ. ನನಗೆ ಸಪೋರ್ಟರ್ಸ್ ಇದ್ರು, ನನ್ನ ಫ್ಯಾನ್ಸ್ ಇದ್ರು, ನಂಗೆ ವೋಟ್ ಮಾಡ್ತಾ ಇದ್ರು, ವೋಟ್ ಬೀಳ್ತಾ ಇತ್ತು. ಅದು ಹೆಂಗೆ ನನಗೆ ಚಾನಲಿಂದನೇ ಏನೋ ತಪ್ಪಾಗಿತ್ತು ಅಂತ ಅನ್ಸತ್ತೈತಿ. ಹೊರಗೆ ಬಂದಮೇಲೆ ಹೌದು ವೈರಲ್ ಆಗಿದ್ದಾವೆ ತುಂಬ ರೀಲ್ಸ್ ಮಾಡಿ ಸಾಂಗ್ಸ್ ಎಲ್ಲ ವೈರಲ್ ಆಗಿದೆ. ಹೌದು, ಅದು ಬಿಗ್ ಬಾಸ್ ಮನೆಯಲ್ಲಿ ಕಾಮನ್ ಅಲ್ವಾ, ವರ್ಷ ನಡೆಯೋದೇ ಅಲ್ವಾ. ಎಲ್ಲ ಸೀಸನಲ್ಲೂ ಒಂದಲ್ಲ ಒಂದು ಕಂಟೆಸ್ಟೆಂಟ್ ಈ ಥರ ವೈರಲ್ ಆಗೇ ಆಗ್ತಾರೆ. ಸೊ ಅದರಲ್ಲಿ ನನಗೇನು ಗಿಲ್ಲಿ ಏನು ವಿಶೇಷತೆ ಏನು ಅನಿಸಿಲ್ಲ. ಹೌದು ಅವ್ನು ಕಾಮಿಡಿ ಮಾಡ್ತಾನೆ, ಹೌದು ಅವ್ನು ಎಂಟರ್ಟೈನ್ ಮಾಡ್ತಾನೆ. ಬಟ್ ನೀವು ಮನೆ ಒಳಗೆ ಹೋದಾಗ ಗೊತ್ತಾಗುತ್ತೆ ಅವನು ಎಷ್ಟು ಒಬ್ಬರನ್ನ ಕೆಳಗಿಡಬೇಕು ಅಂತ ಎಷ್ಟು ಟ್ರೈ ಮಾಡ್ತಾನೆ. ಅದೆಲ್ಲ ನಿಮಗೆ ಹೊರಗಡೆ ನೀವು ಎಂಟರ್ಟೈನ್ ಆಗ್ಬೋದು. ಬಟ್ ನಾವು 24 hours ಒಳಗಿರೋರು ಅದನ್ನ ತಡೆಯೋಕ್ಕಾಗಲ್ಲ. ಅದೇನೇ ಕಾಮಿಡಿ ಅಂತಾನೆ ಎಷ್ಟೊಂದು ಮಾಡೋಕ್ಕಾಗತ್ತೆ ಒಬ್ರು. ಯಾರಿಗಿಲ್ಲಿ ನಾನು ತಂದಿರೋ ಇದು 1 ಲಕ್ಷ ರೂಪಾಯಿ ಶರ್ಟ್, ನಾನು ಈ ಟ್ಯಾಗ್ನು ಬಿಚ್ಚಿಲ್ಲ, ಬೇಕಿದ್ರೆ ತೋರಿಸ್ತೀನಿ. ನಾನು ಲಂಡನ್ನಿಂದ ತಂದಿದ್ದು 1 ಲಕ್ಷ ರೂಪಾಯಿ ಶರ್ಟ್ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ಗಿಲ್ಲಿ ನೆಕ್ಸ್ಟ್ ವಾರ ಹೊರಗೆ ಬರ್ತಾನೆ. ಏನು ಮಾಡಿದ್ದಾನೆ ಅಂತ, ಅವನು ಸಾಧನೆ ಮಾಡಿದ್ದಾನೆ ಅಂತ ಅವನು ಗೆಲ್ಲಬೇಕು. ಬಿಗ್ ಬಾಸ್ನ ಅಲ್ಲಿ ಹೊರಗಡೆ ನನ್ನ ಮಗನಿಗೆ ಹುಡುಗಿರು ಕಾಯ್ತಾ ಇದ್ದಾರೆ, ನಾನು ಹೋಗ್ಬೇಕು. ಅಲ್ಲಿ ಕೂಗ್ತಾ ಕೇಳಿಸ್ತಾ ಇದೆಯಾ ಹರ್ಷ ಅಂತ, ನಾನು ಹೋಗ್ಬೇಕು. ಇದನ್ನ ಕೇಳಕ್ಕೆ ಕೂರಿಸಿದ್ದೀರಾ ನೀವು ಗಿಲ್ಲಿ ಗೆಲ್ತಾನ ಅಂತ?